ಸೇರಿ ಹೇಳಿ, ಪ್ರಭು ಯೇಸುವೆ, ಗಟ್ಟಿಯಾಗಿ, ಪ್ರಭು ಯೇಸುವೆ, ನಮ್ಮ ಆತ್ಮ ಶರೀರವನ್ನು, ನಮ್ಮ ಹರನ್ಮನಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಣೆ ಮಾಡುತ್ತೇವೆ. ಅಪ್ಪ ತಂದೆಯೇ, ನಮ್ಮ ಮೇಲೆ ಕರುಣೆ ತೋರಿರಿ. ಲೋಕವನ್ನು, ಶರೀರವನ್ನು, ಪಿಶಾಚಿಯನ್ನು ಪೂರ್ಣವಾಗಿ ಗೆಲ್ಲಲು ನಮಗೆ ಕೃಪೆ ನೀಡಿರಿ. ಎಲ್ಲ ಬಲಹೀನತೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿರಿ. ಪ್ರಭು ಯೇಸುವೆ, ಲೋಕವನ್ನು, ಲೋಕದ ಆಸೆಗಳನ್ನು ಬಿಟ್ಟು ಬಿಡುತ್ತೇವೆ. ಶರೀರದ ಬಯಕೆಗಳನ್ನು ಬಿಟ್ಟು ಬಿಡುತ್ತೇವೆ. ಪಿಶಾಚಿಯ ಪ್ರಲೋಭನೆಗಳನ್ನು ಧೈರ್ಯವಾಗಿ ಎದುರಿಸಲು ನಿಮ್ಮ ಸಹಾಯವನ್ನು ಕೇಳಿಕೊಳ್ಳುತ್ತೇವೆ. ನಿಮ್ಮ ಅಭಿಷೇಕವನ್ನು, ಪವಿತ್ರಾತ್ಮರ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಮೇಲೆ ಸುರಿಸಿರಿ. ಎಲ್ಲ ಬಲಹೀನತೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಯೇಸುವೆ ಆರಾಧನೆ. ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ವಂದನೆ, ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ, 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 ಯೇಸುವೆ. ಕರುಣೆಯಾಗಿರಿ ಯೇಸುವೆ, ಕರುಣೆಯಾಗಿರಿ ಯೇಸುವೆ, ಕರುಣೆಯಾಗಿರಿ ಯೇಸುವೆ, ಕರುಣೆಯಾಗಿರಿ ಯೇಸುವೆ, ಕರುಣೆಯಾಗಿರಿ. ಹಾಲೆಲೂಯ, 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 ಹಾಲೆಲೂಯ. ಆರಾಧನೆ, 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 ಆರಾಧನೆ. ತಂದೆ ಮಗನಿಗೆ, ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ, ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ, 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 ಆರಾಧನೆ. ಕರಗಳನ್ನು ತಟ್ಟಿ ಯೇಸುವಿನ ಪರಿಶುದ್ಧವಾದ ಸಾನ್ನಿಧ್ಯವನ್ನು ಸ್ಮರಿಸುತ್ತ ಅಭಿಷೇಕದ ಕೃಪೆಗಾಗಿ ಬಾಯಾರುತ್ತ ದೇವರನ್ನು ಆರಾಧಿಸೋಣ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಹಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ. ಆರಾಧನೆ, ತಂದೆ ಮಗನಿಗೆ, ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ, ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ,
ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಗಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಗಿದು ನೀ ಕರೆದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನ ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಬದುಕಿರುವ ದಿನವೆಲ್ಲ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ.
ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. Hallelujah, 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 hallelujah. ಕಣ್ಣುಗಳನ್ನು ಮುಚ್ಚೋಣ, ಎರಡು ಕರಗಳನ್ನು ಮೇಲೆತ್ತೋಣ, ಸ್ವರವೆತ್ತಿ ಅದರಗಳನ್ನು ತೆರೆದು ಪ್ರಭು ಯೇಸುವನ್ನು ಸ್ತುತಿಸೋಣ. ಯೇಸುವೇ ಸ್ತೋತ್ರ, ಗಟ್ಟಿಯಾಗಿ ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಮಹಿಮೆ, ಯೇಸುವೇ ಆರಾಧನೆ. ಪ್ರಭು ಯೇಸುವೇ, ದೇವಾದಿ ದೇವರೇ, ರಾಜಾದಿ ರಾಜರೇ, ಭೂಲೋಕದ ಒಡೆಯರೇ, ಸ್ವರ್ಗಲೋಕದ ಒಡೆಯರೇ, ನಿಮಗೆ ಸ್ತುತಿಯಾಗಲಿ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಆರಾಧನೆಯಾಗಲಿ. ಪ್ರಭು ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಿರಿ, ನಮ್ಮ ಮೇಲೆ ದಯೆ ತೋರಿರಿ. ಪ್ರಭು ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಿರಿ. ಯೇಸುವೇ ಪ್ರಭುವೆಂದು, ಯೇಸು ಒಬ್ಬರೇ ಏಕ ರಕ್ಷಕರೆಂದು ಬಾಯಿಯಿಂದ ನಿವೇದಿಸುತ್ತೇವೆ. ಸತ್ತವರ ಮಧ್ಯದಿಂದ ಯೇಸು ಕ್ರಿಸ್ತರು ಪುನರ್ಜೀವಂತರಾಗಿ ಎದ್ದು ಬಂದಿದ್ದಾರೆ ಎಂದು ಹೃದಯದಿಂದ ನಂಬುತ್ತೇವೆ. ಯೇಸುವೇ ಪ್ರಭುವೆಂದು, ಯೇಸು ಒಬ್ಬರೇ ಏಕ ರಕ್ಷಕರೆಂದು ಬಾಯಿಯಿಂದ ನಿವೇದಿಸುತ್ತೇವೆ. ಸತ್ತವರ ಮಧ್ಯದಿಂದ ಯೇಸು ಕ್ರಿಸ್ತರು ಪುನರ್ಜೀವಂತರಾಗಿ ಎದ್ದು ಬಂದಿದ್ದಾರೆ ಎಂದು ಹೃದಯದಿಂದ ನಂಬುತ್ತೇವೆ. ಸ್ವಾಮಿ ಯೇಸುವೇ, ಪಿಶಾಚಿಯನ್ನು ಬಿಟ್ಟು ಬಿಡುತ್ತೇವೆ, ಮೂಢನಂಬಿಕೆಗಳನ್ನು ಬಿಟ್ಟು ಬಿಡುತ್ತೇವೆ, ಲೋಕದ ಆಸೆಗಳನ್ನು ಬಿಟ್ಟು ಬಿಡುತ್ತೇವೆ, ಶರೀರದ ಆಸೆಗಳನ್ನು ಬಿಟ್ಟು ಬಿಡುತ್ತೇವೆ. ಪ್ರಭು ಯೇಸುವೇ, ನಿಮ್ಮ ದಿವ್ಯ ರಕ್ತದಿಂದ ನಮ್ಮನ್ನು ತೊಳೆಯಿರಿ, ನಿಮ್ಮ ದಿವ್ಯ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರಿ. ಪವಿತ್ರ ಆತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ಪವಿತ್ರ ಆತ್ಮರೇ, ನಿಮ್ಮ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸಿರಿ. ಸಕಲ ಪಾಪಗಳು, ಸಕಲ ಶಾಪಗಳು, ಸಕಲ ರೋಗ ರುಜಿನಗಳು ಯೇಸು ಸ್ವಾಮಿಯ ನಾಮದಲ್ಲಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಬಿಟ್ಟು ಯೇಸು ಸ್ವಾಮಿಯ ಪಾದಗಳ ಕೆಳಗೆ ತೊಲಗಿ ಹೋಗಲಿ. ಹಾಲೆಲೂಯಾ, ಹಾಲೆಲೂಯಾ. ಓ ಪವಿತ್ರಾತ್ಮರೇ, ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಇಸ್ರಾಯೇಲ್ ಮಕ್ಕಳ ಮಧ್ಯೆ ಸಂಚರಿಸಿದ ಪವಿತ್ರಾತ್ಮರೇ, ನಿಮಗೆ ಸ್ತುತಿಯಾಗಲಿ. ಸ್ವರ್ಗೀಯ ಮನ್ನವನ್ನು ಇಸ್ರಾಯೇಲ್ ಮಕ್ಕಳಿಗೆ ಮರುಭೂಮಿಯಲ್ಲಿ ದಯಪಾಲಿಸಿದ ಪವಿತ್ರ ಆತ್ಮರೇ, ನಿಮಗೆ ಸ್ತುತಿಯಾಗಲಿ. ದೇವರ ಮಕ್ಕಳ ಮಧ್ಯದಲ್ಲಿ ಸಂಚರಿಸಿದ ಪವಿತ್ರ ಆತ್ಮರೇ, ನಿಮಗೆ ಆರಾಧನೆಯಾಗಲಿ. ಬಂಡೆಯಿಂದ ನೀರನ್ನು ಕರುಣಿಸಿದ ಪವಿತ್ರ ಆತ್ಮರೇ, ನಿಮಗೆ ಸ್ತುತಿಯಾಗಲಿ. ಪೈಶಾಚಿಕ ಶಕ್ತಿಗಳನ್ನು ಧ್ವಂಸಗೊಳಿಸುವ ಪವಿತ್ರ ಆತ್ಮರೇ, ನಿಮಗೆ ಮಹಿಮೆಯಾಗಲಿ. ರೋಗಗಳನ್ನು ಗುಣಪಡಿಸುವ ಪವಿತ್ರ ಆತ್ಮರೇ, ನಿಮಗೆ ಮಹಿಮೆಯಾಗಲಿ. ಎಲ್ಲಾ ಬಂಧನಗಳನ್ನು ದೇವರ ಮಕ್ಕಳ ಆಶೀರ್ವಾದಕ್ಕೆ ಅಡ್ಡಿ ಉಂಟು ಮಾಡುವ ಸಕಲ ಬಂಧನಗಳನ್ನು ಛಿದ್ರಗೊಳಿಸುವ ಪವಿತ್ರ ಆತ್ಮರೇ, ನಿಮಗೆ ಮಹಿಮೆಯಾಗಲಿ. ಹಾಲೆಲೂಯಾ, 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 ಹಾಲೆಲೂಯಾ.
ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸುವೇ 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 ಯೇಸುವೇ, ನಿಮ್ಮ ದೈವಿಕ ಶಕ್ತಿ ನಮ್ಮ ಮಧ್ಯದಲ್ಲಿ ಸಲ್ಲಿಸಲಿ. ಬಲವಾದ ನಿಮ್ಮ ಅಭಿಷೇಕ ನಮ್ಮ ಮಧ್ಯದಲ್ಲಿ ಸಲ್ಲಿಸಲಿ. ರೋಗದ ಕಟ್ಟುಬಂಧನಗಳು ಯೇಸು ನಾಮದಲ್ಲಿ ಧ್ವಂಸಗೊಳ್ಳಲಿ. ಪೀಡೆ ಪಿಶಾಚಿಯ ಬಂಧನಗಳು ಯೇಸು ನಾಮದ ಬಲದಲ್ಲಿ ಛಿದ್ರಗೊಳ್ಳಲಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಬೇಗ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ, ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ. ದೇವ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಿಮ್ಮನ್ನೇ ಸ್ತುತಿಸುವೆನು. ಅಭಿಷೇಕದಿಂದ ದೇವ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಿಮ್ಮನ್ನೇ ಸ್ತುತಿಸುವೆನು. ದೇವ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಿಮ್ಮನ್ನೇ ಸ್ತುತಿಸುವೆನು. ದೇವ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ಸ್ತುತಿಪೇ, ನಿಮ್ಮೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಹಲ್ಲೆಲೂಯ 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 ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ 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 ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ. ಸ್ತುತಿಪೇ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಅಭಿಷೇಕದೊಡನೆ ಕರಗಳನ್ನು ತಟ್ಟಿ ಆಡೋಣ. ದೇವರಾತ್ಮನ ಬಲವು ಅಭಿಷೇಕದ ಮಧ್ಯದಲ್ಲಿ ಚಲಿಸುವ ಸಮಯ. ಬಂಧನಗಳು ಬಿಡುಗಡೆಯಾಗುವ, ರೋಗಗಳು ಸೌಖ್ಯಗೊಳ್ಳುವ, ದುರಾತ್ಮನ ಕಟ್ಟುಬಂಧನಗಳು ಛಿದ್ರಗೊಳ್ಳುವ ಸಮಯ. ಅಭಿಷೇಕದಲ್ಲಿ ಆರಾಧಿಸೋಣ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘ ಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘ ಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿ ಸ್ತಂಭವಾಗಿ ನೀನು ದಾರಿ ತೋರುವೆ. ಆಹಾ ನನ್ನ ದೇವ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಆಹಾ ನನ್ನ ದೇವ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಗೆ. ಆಹಾ ನನ್ನ ದೇವ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಆಹಾ ನನ್ನ ದೇವ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಸ್ತುತಿಪೇ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಹಲ್ಲೆಲೂಯ 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 ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ. ಸ್ತೋತ್ರ ಬೇಗ ಸ್ತಂಭವೇ, ಸ್ತೋತ್ರ ಜೀವ ಜಲವೇ, ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಜೀವ ಜಲವೇ.
ಬಂಡೆಯನ್ನು ಸೀಳಿ ನೀನು ದಾಹ ನೀಗಿದೆ, ಜೀವ ಜಲ ನಾನೇ ಎಂದು ಹೇಳಿ ತೋರಿದೆ. ಬಂಡೆಯನ್ನು ಸೀಳಿ ನೀನು ದಾಹ ನೀಗಿದೆ, ಜೀವ ಜಲ ನಾನೇ ಎಂದು ಹೇಳಿ ತೋರಿದೆ. ಬಂಡೆಯನ್ನು ಸೀಳಿ ನೀನು ದಾಹ ನೀಗಿದೆ, ಜೀವ ಜಲ ನಾನೇ ಎಂದು ಹೇಳಿ ತೋರಿದೆ. ಬಂಡೆಯನ್ನು ಸೀಳಿ ನೀನು ದಾಹ ನೀಗಿದೆ, ಜೀವ ಜಲ ನಾನೇ ಎಂದು ಹೇಳಿ ತೋರಿದೆ. ಆ ಜೀವ ಜಲವ ಸುರಿಸೋನ ದೇವ, ತೀರಿಸು ನನ್ನ ದಾವ. ಆ ಜೀವ ಜಲವ ಸುರಿಸೋ ನನ್ನ ದೇವ, ನೀಗಿಸು ನನ್ನ ದಾಹವ. ಆ ಜೀವ ಜಲವ ಸುರಿಸೋನ ದೇವ, ತೀರಿಸು ನನ್ನ ದಾವ. ಆ ಜೀವ ಜಲವ ಸುರಿಸೋ ನನ್ನ ದೇವ, ತೀರಿಸು ನನ್ನ ದಾಹವ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ದೇವ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಿಮ್ಮನ್ನೇ ಸ್ತುತಿಸುವೆನು. ದೇವ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗಿರುವಿರಲ್ಲ. ಹಲ್ಲೆಲೂಯ 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 ಹಲ್ಲೆಲೂಯ. ಪರಿಶುದ್ಧ 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 ಎಂದು ದೇವನಿನನ್ನು ಸ್ತುತಿಪೇ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೇ. ಸ್ವರ್ಗದ ಒಡೆಯನ ಸ್ತೋತ್ರ, ಸ್ತುತಿಯ ಒಡೆಯನ ಸ್ತೋತ್ರ. ಸ್ವರ್ಗದ ಒಡೆಯನ ಸ್ತೋತ್ರ, ಸ್ತುತಿಯ ಒಡೆಯನ ಸ್ತೋತ್ರ. ಮಹಿಮೆಯು ಗೌರವವು ನಿಮಗೆ, ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ. ನಮಗೆ ಮಹಿಮೆಯು ಗೌರವವು ನಿಮಗೆ, ನಿಮಗೆ ಸ್ತುತಿಯಲ್ಲಿ ಬಿಡುಗಡೆ ನಮಗೆ. ಪರಿಶುದ್ಧ 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 ಎಂದು ದೇವನಿನನ್ನು ಸ್ತುತಿಪೇ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೇ. ಹೊಸನ ಹಲ್ಲೆಲೂಯ ನಿಮಗೆ, ನಿಮಗೆ ಸ್ವರ್ಗದ ಆನಂದ ನಮಗೆ. ನಮಗೆ ಹೊಸನ ಹಲ್ಲೆಲೂಯ ನಿಮಗೆ, ನಿಮಗೆ ಸ್ವರ್ಗದ ಆನಂದ ನಮಗೆ. ಪರಿಶುದ್ಧ 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 ಎಂದು ದೇವನಿನನ್ನು ಸ್ತುತಿಪೇ. ಪರಿಶುದ್ಧ 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 ಎಂದು ದೇವನನ್ನು ಸ್ತುತಿಪೇ. ಹಲ್ಲೆಲೂಯ 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 ಹಲ್ಲೆಲೂಯ. ಸ್ತುತಿಗಳ ಧೂಪವು ನಿಮಗೆ, ನಿಮಗೆ ಆತ್ಮರ ಸ್ಪರ್ಶವು ನಮಗೆ. ನಮಗೆ ಸ್ತುತಿಗಳ ಧೂಪವು ನಿಮಗೆ, ನಿಮಗೆ ಆತ್ಮರ ಸ್ಪರ್ಶವು ನಮಗೆ. ಪರಿಶುದ್ಧ 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 ಎಂದು ದೇವನಿನನ್ನು ಸ್ತುತಿಪೇ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೇ. ಸರ್ವಾಧಿಕಾರವು ನಿಮ್ಮದೇ, ನಿಮಗೆ ಜೈಕಾರ ಘೋಷಣೆ ನಿಮಗೆ. ನಿಮಗೆ ಸರ್ವಾಧಿಕಾರವು ನಿಮಗೆ, ನಿಮಗೆ ಜೈಕಾರ ಘೋಷಣೆ ನಿಮಗೆ. ಪರಿಶುದ್ಧ 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 ಎಂದು ದೇವನಿನನ್ನು ಸ್ತುತಿಪೇ. ಪರಿಶುದ್ಧ 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 ಎಂದು ದೇವನ ನಿನ್ನ ಸ್ತುತಿಪೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ,
ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯ ಶಕ್ತನ ನೆರಳಲ್ಲಿಂದು ಇರುವೆನು. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಚಪ್ಪಾಳೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಗಟ್ಟಿ ಚಪ್ಪಾಳೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. 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 ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಅಗ್ನಿ. ಮೌನವಾಗಿ ಎಲ್ಲರೂ ಕುಳಿತುಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಹೃದಯದ ಮೇಲಿಡೋಣ. ರೋಮನ್ನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1ನೇ ವಾಕ್ಯ. ಆದುದರಿಂದ ಪ್ರಿಯ ಸಹೋದರರೇ, ದೇವರ ಅಪಾರ ಪ್ರೀತಿಯನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಾನು ಕೇಳಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ನೀವು ದೇವರಿಗೆ ಮೆಚ್ಚುಗೆಯಾದ ಮೀಸಲಾದ ಸಜೀವ ಬಲಿಯನ್ನಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಪ್ರಭುವಿನ ಉಪಸ್ಥಿತಿಯಲ್ಲಿ ಕುಳಿತಿರುವ ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಪೂರ್ಣವಾಗಿ ಯೇಸು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸಿರಿ. ದೇವರ ವಾಕ್ಯವನ್ನು ನಾವು ಆಲಿಸಿದೆವು. ಲೋಕದ ಆಸೆಗಳು, ಶರೀರದ ಆಸೆಗಳು, ಪೈಶಾಚಿಕ ಕಾರ್ಯಗಳು ದೇವರಿಗೆ
ಸಂಬಂಧಪಟ್ಟುದಲ್ಲ. ಇವುಗಳನ್ನು ಹಿಂಬಾಲಿಸುವವರು ದೇವರಿಗೆ ಸಂಬಂಧಪಡುವುದಿಲ್ಲ. ಆದ್ದರಿಂದ ಪೂರ್ಣವಾಗಿ ನಮ್ಮನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ಪ್ರಿಯರೇ, ತೀರ್ಮಾನವನ್ನು ತೆಗೆದುಕೊಳ್ಳಿ. ನಿಮ್ಮ ಅಂತರಂಗದಿಂದ ಯೇಸು ಸ್ವಾಮಿಯಲ್ಲಿ ಹೇಳಿ, ಅಪ್ಪ, ನನ್ನನ್ನು ಪೂರ್ಣವಾಗಿ ಸಮರ್ಪಿಸುತ್ತೇನೆ. ನನ್ನಲ್ಲಿರುವ ಎಲ್ಲ ದುರಾಸಕ್ತಿಗಳನ್ನು, ಲೋಕದ ವ್ಯಾಮೋಹಗಳನ್ನು, ಅಹಂಕಾರವನ್ನು, ಕ್ಷಮೆಯನ್ನು ಕೇಳದೆ, ಕ್ಷಮೆಯನ್ನು ನೀಡದೆ, ಪ್ರೀತಿಯಲ್ಲಿ ಪ್ರವರ್ತಿಸದೆ, ಹಠಮಾರಿತನ, ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯ ಇವುಗಳಲ್ಲೇ ಬೆಳೆದು ಬಂದಿರುವ ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಮಾತಿಗೆ ಮಾತು ಬೆಳೆಸುವ, ಹಠ ಮಾಡುವ, ಸವಾಲು ಹಾಕುವ, ಕ್ಷಮೆಯನ್ನು ಕೇಳದೆ ಕ್ಷಮೆಯನ್ನು ಕೊಡದೆ ಇರುವ ಗರ್ವ ಅಹಂಕಾರಗಳನ್ನು ಸ್ವಾಮಿ ಸಮರ್ಪಿಸುತ್ತೇನೆ. ನಾನು ನೋಯಿಸಿದವರ ಬಳಿ ಕ್ಷಮೆ ಕೇಳಲು ಹಾಗೂ ನನ್ನನ್ನು ನೋಯಿಸಿದವರನ್ನು ಪೂರ್ಣವಾಗಿ ನಾನು ಕ್ಷಮಿಸಲು ನನಗೆ ಪವಿತ್ರಾತ್ಮರ ಕೃಪೆಯನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸು. ಶರೀರ, ಆತ್ಮ, ಮನಸ್ಸು, ಪಂಚೇಂದ್ರಿಯಗಳೆಲ್ಲವನ್ನು ಸಮರ್ಪಿಸೋಣ. ಎರಡು ಕೈಗಳನ್ನು ನಮ್ಮ ತಲೆ ಮೇಲಿಡೋಣ. ತಲೆಯನ್ನು, ಮಿದುಳನ್ನು, ಜ್ಞಾನವಾಹಿನಿ, ಕ್ರಿಯಾವಾಹಿನಿ, ನರಗಳನ್ನು ಪೂರ್ಣವಾಗಿ ಯೇಸುವಿನ ಕರಗಳಲ್ಲಿ ಸಮರ್ಪಿಸೋಣ. ಕೆಟ್ಟ ವಿಚಾರಗಳನ್ನು, ಕೆಟ್ಟ ಕಲ್ಪನೆಗಳನ್ನು ತರುವಂತಹ ಎಲ್ಲ ಕಾರ್ಯಗಳನ್ನು ಸಮರ್ಪಿಸೋಣ. ಸ್ವಾಮಿ ಯೇಸುವೆ, ನಿಮ್ಮ ಪವಿತ್ರವಾದ ರಕ್ತದಿಂದ ನನ್ನ ತಲೆಯನ್ನು ತೊಳೆಯಿರಿ, ನನ್ನ ನರಗಳನ್ನು, ಮೆದುಳನ್ನು ತೊಳೆಯಿರಿ. ಕೆಟ್ಟ ವಿಚಾರಗಳನ್ನು, ವಿಕಾರಗಳನ್ನು, ಕೆಟ್ಟ ಕಲ್ಪನೆಗಳನ್ನು ನನ್ನಿಂದ ತೊಲಗಿಸಿರಿ, ನನ್ನನ್ನು ಶುದ್ಧೀಕರಿಸಿರಿ ಎಂದು ಪ್ರಾರ್ಥಿಸೋಣ. ಎರಡು ಕೈಗಳನ್ನು ನಮ್ಮ ಕಿವಿಗಳ ಮೇಲೆ ಇಡೋಣ. ಕಿವಿಗಳನ್ನು ಸಮರ್ಪಿಸೋಣ. ಕೆಟ್ಟ ಸಂಗೀತವನ್ನು ಕೇಳುವ, ಕೆಟ್ಟ ಸಂಭಾಷಣೆಯನ್ನು ಕೇಳುವಂತ ಕಾರ್ಯಗಳನ್ನು ಬಿಟ್ಟು ಬಿಡುತ್ತೇನೆಂದು ತೀರ್ಮಾನಿಸೋಣ. ಇನ್ನೆಂದಿಗೂ ಈ ಕಿವಿಗಳಲ್ಲಿ ಕೆಟ್ಟ ಮಾತುಗಳನ್ನಾಗಲಿ, ಜೋಕುಗಳನ್ನಾಗಲಿ, ಅಸಹ್ಯವಾದ ಕಾರ್ಯಗಳನ್ನಾಗಲಿ ಕೇಳುವುದಿಲ್ಲ. ಸ್ವಾಮಿ, ನನ್ನ ಕಿವಿಗಳನ್ನು ನಿಮ್ಮ ದಿವ್ಯ ರಕ್ತದಲ್ಲಿ ತೊಳೆಯಿರಿ. ಎರಡು ಕಣ್ಣುಗಳ ಮೇಲೆ ಕೈಗಳನ್ನಿಡೋಣ. ಕೆಟ್ಟದ್ದನ್ನು ನೋಡುವುದು, ಕೆಟ್ಟದ್ದನ್ನು ಓದುವುದು, ಅದರ ಮುಖಾಂತರವಾಗಿ ಪೈಶಾಚಿಕ ಶಕ್ತಿಯು ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ. ಕೆಟ್ಟ ಆಸಕ್ತಿಗಳನ್ನು ಅದು ಹೊತ್ತು ತರತ್ತೆ. ತೀರ್ಮಾನಿಸೋಣ. ಯೇಸುವೆ, ನಿಮ್ಮ ದಿವ್ಯ ರಕ್ತದಿಂದ ನನ್ನ ಕಣ್ಣುಗಳನ್ನು ತೊಳೆಯಿರಿ. ನನ್ನ ಆತ್ಮದ ಕಣ್ಣುಗಳನ್ನು, ನನ್ನ ಶರೀರದ ಕಣ್ಣುಗಳನ್ನು ತೊಳೆಯಿರಿ. ಕೆಟ್ಟದನ್ನು ಓದುವುದಿಲ್ಲ, ಕೆಟ್ಟದನ್ನು ನೋಡುವುದಿಲ್ಲ. ಯೇಸುವೆ, ನಿಮ್ಮ ಪೂಜ್ಯ ರಕ್ತದ ಅಭಿಷೇಕವು ನನ್ನ ಕಣ್ಣುಗಳನ್ನು ತೊಳೆಯಲಿ.
ಎರಡು ಕೈಗಳನ್ನು ನಮ್ಮ ತುಟಿಗಳ ಮೇಲೆ ಇಡೋಣ. ನಾಲಿಗೆ, ಗಂಟಲು, ತುಟಿಗಳನ್ನ, ಬಾಯಿಯನ್ನ ಸಮರ್ಪಿಸೋಣ. ದೇವರು ಯೆರೆಮೀಯ ಪ್ರವಾದಿಯಲ್ಲಿ ಹೇಳುತ್ತಾರೆ, ನೀನು ಪಶ್ಚಾತ್ತಾಪಪಟ್ಟು ಮರಳಿ ನನ್ನ ಬಳಿಗೆ ಬಂದರೆ ನಾನು ಪುನಃ ನಿನ್ನನ್ನು ನನ್ನ ಸೇವೆಗೆ ಸೇರಿಸಿಕೊಳ್ಳುತ್ತೇನೆ. ತುಚ್ಛವಾದುದನ್ನು ತೊರೆದು ಅಮೂಲ್ಯವಾದುದನ್ನು ಮಾತ್ರವೇ ನೀನು ಉಚ್ಚರಿಸುವೆಯಾದರೆ ನೀನು ನನ್ನ ಸ್ವರದಂತಿರುವೆ. ಈ ತುಟಿಗಳಲ್ಲಿ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ, ಈ ತುಟಿಗಳಲ್ಲಿ ಕೆಟ್ಟ ಜೋಕುಗಳನ್ನು ಬಳಸುವುದಿಲ್ಲ, ಇತರರಿಗೆ ಶಾಪ ಹಾಕುವುದಿಲ್ಲ. ತೀರ್ಮಾನಿಸು. ಯೇಸು ಹೇಳಿದ ಪ್ರಕಾರ ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ಹೀಯಾಳಿಸುವವರಿಗಾಗಿ ಪ್ರಾರ್ಥಿಸಿರಿ. ಯಾರೆಲ್ಲ ನಮಗೆ ಶಾಪ ಹಾಕಿದ್ರು ಅವರಿಗೆ ಆಶೀರ್ವಾದ ಮಾಡೋಣ. ನಮ್ಮನ್ನ ಹೀಯಾಳಿಸಿದವರಿಗಾಗಿ ಪ್ರಾರ್ಥಿಸೋಣ. ಯಾವುದೇ ಕೆಟ್ಟ ಚಟಗಳನ್ನು ಬಳಸುವುದಿಲ್ಲವೆಂದು ತೀರ್ಮಾನಿಸು. ಮದ್ಯಪಾನವನ್ನು ಬಿಟ್ಟು ಬಿಡುತ್ತೇನೆ, ಧೂಮಪಾನ ಬಿಟ್ಟು ಬಿಡುತ್ತೇನೆ, ಹಂಸ ಪಾನ್ ಪರಾಗ ಬಿಟ್ಟು ಬಿಡುತ್ತೇನೆ, ಅಡಿಕೆ ತಿನ್ನುವ, ಎಲೆ ತಿನ್ನುವ ಅಭ್ಯಾಸಗಳನ್ನು ಬಿಟ್ಟು ಬಿಡುತ್ತೇನೆ ತೀರ್ಮಾನಿಸು. ಎರಡು ಕೈಗಳನ್ನು ಹೃದಯದ ಮೇಲೆ ಇಡೋಣ. ಪ್ರಭು ಯೇಸುವೆ, ನನ್ನ ಹೃದಯದಲ್ಲಿರುವ ಎಲ್ಲ ಕಶ್ಮಲತೆಗಳನ್ನು ಹೋಗಲಾಡಿಸಿರಿ. ನನ್ನ ಈ ಹೃದಯವನ್ನು ನಿಮ್ಮ ಪವಿತ್ರ ಹೃದಯದಂತೆ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸೋಣ. ಹೃದಯದಲ್ಲಿರುವ ಎಲ್ಲ ವಕ್ರವಾದ ಆಲೋಚನೆಗಳನ್ನು, ಯಾರಿಗೂ ತಿಳಿಯದಂತೆ ನಮ್ಮೊಳಗಡೆ ಇರುವಂತ ಎಲ್ಲ ವಿಷದ ಆಲೋಚನೆಗಳನ್ನು ಯೇಸುವಿಗೆ ಸಮರ್ಪಿಸೋಣ. ಎರಡು ಕೈಗಳನ್ನು ಯೇಸು ಸ್ವಾಮಿಯ ಮುಂದೆ ತೆರೆದಿಡಿಯೋಣ. ಕೈಗಳನ್ನು ಸಮರ್ಪಿಸೋಣ. ದೇವರೇ, ನನ್ನ ಕೈಗಳನ್ನು ಶುದ್ಧೀಕರಿಸಿರಿ. ಈ ಕೈಗಳಲ್ಲಿ ಮದ್ಯಪಾನದ ಬಾಟ್ಲಿಗಳನ್ನು ನಾನು ಮುಟ್ಟುವುದಿಲ್ಲ, ಕೆಟ್ಟದನ್ನು ಮಾಡುವುದಿಲ್ಲ. ಹೊಡೆಯುವುದಕ್ಕಾಗಿ, ಕೆಟ್ಟ ಕೆಲಸ ಮಾಡಲಿಕ್ಕಾಗಿ ಕೈಗಳನ್ನು ಉಪಯೋಗಿಸುವುದಿಲ್ಲ. ಯೇಸುವೆ, ನನ್ನ ಕೈಗಳು ನಿಮ್ಮ ಕೈಗಳಾಗಿ ಮಾರ್ಪಡಲಿ, ಪ್ರಾರ್ಥಿಸುವ ಕೈಗಳಾಗಿ ಮಾರ್ಪಡಲಿ. ಈ ಕೈಗಳು ಪೈಶಾಚಿಕ ಬಂಧನಗಳನ್ನು ಮುರಿಯುವ, ರೋಗಿಗಳನ್ನು ಗುಣಪಡಿಸುವ ನಿಮ್ಮ ಪರಿಶುದ್ಧವಾದ ಕೈಗಳನ್ನಾಗಿ ನನ್ನ ಕೈಗಳನ್ನು ಮಾರ್ಪಡಿಸಿ ಎಂದು ಪ್ರಾರ್ಥಿಸೋಣ. ಎರಡು ಕಾಲುಗಳನ್ನು ಸಮರ್ಪಿಸೋಣ. ತಪ್ಪಾದ ಸ್ಥಳಗಳಿಗೆ ನನ್ನ ಕಾಲುಗಳು ಹೋಗಿದ್ದಲ್ಲಿ ಕ್ಷಮೆ ಕೇಳೋಣ. ಗುಡಿಗಳಿಗೂ ಮಂತ್ರವಾದಿಗಳ ಬಳಿಗೂ ಹೋಗಿದ್ದಲ್ಲಿ ಕ್ಷಮೆ ಕೇಳೋಣ. ಜೂಜಾಡುವ ಸ್ಥಳಗಳಿಗೂ, ವ್ಯಭಿಚಾರದ ಶಾಲೆಗಳಿಗೂ, ಮದ್ಯಪಾನದ ಅಂಗಡಿಗಳಿಗೂ ಕಾಲುಗಳು ಹೋಗಿದ್ದಲ್ಲಿ ಕ್ಷಮೆ ಕೇಳೋಣ. ಇನ್ನೆಂದಿಗೂ ಅಂಥ ಸ್ಥಳಗಳಿಗೆ ಹೋಗುವುದಿಲ್ಲವೆಂದು ತೀರ್ಮಾನಿಸಿ ವಾಗ್ದಾನ ಮಾಡೋಣ. ಎರಡು ಕೈಗಳನ್ನು ಹೃದಯದ ಮೇಲಿಡೋಣ. ಆತ್ಮ, ಶರೀರ, ಮನಸ್ಸನ್ನು ಸಮರ್ಪಿಸೋಣ. ಸಮರ್ಪಣೆಯ ಸಮಯವಾಯಿತು. ಸಮರ್ಪಣೆಯ ಸಮಯವಾಯಿತು. ಸಮರ್ಪಿಸಿರಿ ಸಕಲವ. ದೇವ ನಿಮ್ಮಲ್ಲಿ
ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ದೈವೇಚ್ಛೆಯೆಂದು ನೀ ಮಾಡಿದ ಕಾರ್ಯವಿಲ್ಲ, ದೈವಿಷ್ಟವಲ್ಲೆಂದು ಅರಿತು ನೀ ಮಾಡುವೆಯ. ಸೌಭಾಗ್ಯವೆಂದು ನೀ ತಿಳಿದಿಯ ಆಸ್ತಿಯಲ್ಲ, ಸಂತೋಷ ನೀಡದು ಎಂದು ನೀ ಅರಿತೆಯ. ಎಂದಾದರೂ ಎಂದಾದರೂ ಸ್ವಾರ್ಥದ ಹಾದಿಯ ತ್ಯಜಿಸಿ ನಡೆ, ಸ್ವರ್ಗದ ಹಾದಿಯ ತಿಳಿದು ನಡೆ. ಸಮರ್ಪಣೆಯ ಸಮಯವಾಸ್ತು, ಸಮರ್ಪಿಸಿರೇ ಸಕಲವಾ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ದಂಪತಿಗಳ ಮಧ್ಯಭಾಗದಲ್ಲಿ ವೈಮನಸ್ಯವಿದ್ದು ಮನೆಯಲ್ಲಿ ಸಮಾಧಾನವಿಲ್ಲ, ಜಗಳ. ಕೆಲವೊಮ್ಮೆ ಗಂಡ ಹೆಂಡತಿ ಮಾತನಾಡುವುದಿಲ್ಲ. ಆ ರೀತಿಯ ಒಂದು ಸಮಸ್ಯೆಯನ್ನ ದೇವರು ನೋಡುತ್ತಾ ಇರುವಂತಹದ್ದು. ಕುಟುಂಬದಲ್ಲಿ ಸಮಾಧಾನವಿಲ್ಲ, ಪತಿ ಪತ್ನಿಯರ ಮಧ್ಯಭಾಗದಲ್ಲಿ ಹೊಂದಾಣಿಕೆ ಇಲ್ಲ, ಜಗಳ. ಕೆಲವೊಮ್ಮೆ ಮಾತನಾಡಬೇಕಾದ್ರೆ ಮಕ್ಕಳ ಮುಖಾಂತರವಾಗಿ ಮಾತನಾಡುವಂತಹ ಪರಿಸ್ಥಿತಿ. ಆಗಿರುವವರ ಮೇದಿನಲ್ಲಿ ಕುಟುಂಬದಲ್ಲಿ ಗಂಡ ನಾಚಿಕೆ ಪಡುವ ಅಗತ್ಯ ಇಲ್ಲ. ದೇವರು ಏನು ಸಂದೇಶ ಕೊಡ್ತಾ ಇರೋದು ನಾನು ಹೇಳಿ ಹೋಗ್ತೇನೆ. ಸಮಾಧಾನವಿಲ್ಲ, ಗಂಡ ಹೆಂಡತಿ ಮಧ್ಯಭಾಗದಲ್ಲಿ ಜಗಳ, ಹೊಂದಾಣಿಕೆ ಇಲ್ಲದೆ ಇರುವಂತಹದ್ದು. ಕೆಲವೊಮ್ಮೆ ಮಾತನಾಡಲ್ಲ, ಆ ಪರಿಸ್ಥಿತಿ ಇರುವಂತಹದ್ದು. ದೇವರು ಅಂತ ಕುಟುಂಬಗಳನ್ನು ಆಶೀರ್ವದಿಸುವ ಸಮಯ. ಎದ್ದು ನಿಂತಲ್ಲಿ, ಗಂಡ ಹೆಂಡತಿ ಎದ್ದು ನಿಂತಲ್ಲಿ ಪ್ರಾರ್ಥಿಸುತ್ತೇನೆ. ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ವಂದನೆ, ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಕರುಣೆಯಾಗಿರಿ, ಯೇಸುವೇ ಕರುಣೆಯಾಗಿರಿ, ಯೇಸುವೇ ಕರುಣೆಯಾಗಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ರಾತ್ರಿಯಲ್ಲಿ ಎಷ್ಟು ಪ್ರಯತ್ನಿಸಿದರೂ ನಿದ್ರೆ ಬರಲ್ಲ. ನಿದ್ರೆ ಮಾಡಿ ತುಂಬಾ ದಿನ ಆಯಿತು. ಆ ರೀತಿ ತೊಂದರೆ ಇರುವವರು ಒಮ್ಮೆದುನಲ್ಲಿ ನಿದ್ರೆ ಬರಲ್ಲ, ನಿದ್ರೆ ಮಾಡಿ ತುಂಬ ದಿನ ಆಯಿತು. ಆ ರೀತಿ ನಿದ್ರೆ ಬರದೆ ಸಮಸ್ಯೆಯಲ್ಲಿರುವವರು ಎದ್ದು ನಿಂತ್ಕೊಳ್ಳಿ. ಓಕೆ, ಕೈ ಮೇಲೆ ಹಾಕಿದ್ರು ಪರವಾಗಿಲ್ಲ.
ನಿಲ್ಲಕ್ಕೆ ಶಕ್ತಿ ಇದ್ದರೆ ದಯವಿಟ್ಟು ನಿಂತ್ಕೊಳ್ಳಿ. ಓಕೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯಾ, ಹಾಲೆಲೂಯಾ. ನಿಂತವರ ಹಾಗೆ ಇರಿ. ಎರಡನೇದಾಗಿ, ರಾತ್ರಿಯ ಕನಸಿನಲ್ಲಿ ಕೆಟ್ಟ ಕನಸು ಬರುವುದು. ಕೆಲವೊಮ್ಮೆ ಭಯಪಟ್ಟು ಕಿರಿಚೋದಾಗಿರ್ಬೋದು ಅಥವಾ ಎದ್ದು ಕೂತ್ಕೊಳ್ಳೋದಾಗಿರ್ಬೋದು. ಆ ರೀತಿ ತೊಂದರೆ ಉಳ್ಳವರು ಒಮ್ಮೆ ಎದ್ದು ನಿಲ್ಲಿ, ನಾಚಿಕೆ ಪಡಬೇಡಿ. ಮೂರನೇದಾಗಿ, ಸಾಲದ ಹೊರೆ ಇರುವಂತಹದ್ದು, ತುಂಬಾ ಸಾಲದ ಬಾಧೆ ಇರುವಂತಹದ್ದು, ಕಷ್ಟ. ಆ ರೀತಿ ಸಾಲದ ಹೊರೆ, ಬಡ್ಡಿ ಕಟ್ಟುವ ಸಮಸ್ಯೆ ಇರುವುದು, ಅಂಥವ್ರು ನಿಂತ್ಕೊಳ್ಳಿ. ನಿಂತ್ಕೊಂಡವ್ರು ನಿಂತ್ಕೊಂಡೇ ಇರಿ. ಪ್ರಾರ್ಥನೆ ಪೂರ್ತಿ ಆಗಲಿಲ್ಲ, ದೇವರು ಸಂದೇಶ ಕೊಡುವಾಗ ಒಂದೊಂದು ಹೇಳಿ ಕೊನೆಯಲ್ಲಿ ಪ್ರಾರ್ಥಿಸ್ತೇನೆ. ಸರ್ವಶಕ್ತ ದೇವರೇ, ನಿಂತ ಎಲ್ಲ ವ್ಯಕ್ತಿಗಳನ್ನು ಸಮರ್ಪಿಸ್ತೇನೆ. ರಾತ್ರಿಯಲ್ಲಿ ನಿದ್ರೆ ಬರುವುದಿಲ್ಲ, ಕೆಟ್ಟ ಕನಸು ಬರುವ ತೊಂದರೆ ಉಳ್ಳ ವ್ಯಕ್ತಿಗಳನ್ನು ಸಮರ್ಪಿಸುತ್ತೇನೆ. ಭಯಪಟ್ಟು ಚೀರುವ ಅಥವಾ ಮೆಟ್ಟು ಬಿದ್ದು ಕೂತ್ಕೊಳ್ಳುವಂತ, ನಿದ್ರೆಯಲ್ಲಿ ಕೂತ್ಕೊಳ್ಳುವ ವ್ಯಕ್ತಿಗಳನ್ನು ಸಮರ್ಪಿಸುತ್ತೇನೆ. ಸಾಲದ ಹೊರೆ ಮತ್ತು ಬಡ್ಡಿ ಕಟ್ಟುವ ಸಮಸ್ಯೆ ಇರುವಂತವರನ್ನು ಸಮರ್ಪಿಸ್ತೇನೆ. ಈ ಎಲ್ಲ ತೊಂದರೆಗಳಿಂದ ಇವರನ್ನು ಬಿಡಿಸಿ ಪರಿಶುದ್ಧ ರಕ್ತದ ಅಭಿಷೇಕವನ್ನು ಸಂರಕ್ಷಣೆಯವರಿಗೆ ದಯಪಾಲಿಸಿ ಬಿಡುಗಡೆಯನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತೇನೆ. ಈ ದೈವ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಬಂಧನಗಳು, ಶೋಧನೆಗಳು ಯೇಸು ನಾಮದ ಬಲದಲ್ಲಿ ತೊಲಗಿ ಯೇಸು ಸ್ವಾಮಿಯ ಪಾದಗಳ ಕೆಳಗೆ ಹೋಗಿ ಆಜ್ಞಾಪಿಸ್ತೇನೆ. ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರೇ, ಕುಟುಂಬ ಸಮಾಧಾನವಿಲ್ಲದ ಕುಟುಂಬಗಳನ್ನು ಸಮರ್ಪಿಸುತ್ತೇನೆ. ಪತಿಪತ್ನಿಯರನ್ನು ಸಮರ್ಪಿಸ್ತೇನೆ. ಪರಸ್ಪರ ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯ, ದ್ವೇಷದಿಂದ ಇರುವಂತ ಎಲ್ಲ ಬಂಧನಗಳು ಕುಟುಂಬಗಳಿಂದ ಮುರಿಯಲ್ಪಟ್ಟು ಯೇಸುವಿನ ಪಾದಗಳ ಕೆಳಗೆ ಹೋಗಲೆಂದು ಆಜ್ಞಾಪಿಸ್ತೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ವಂದನೆ, ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಾಮದಲ್ಲಿ ತಂದೆಯೇ, ಆಮೇನ್. ಕೂತ್ಕೊಳ್ಳಿ. ಇನ್ನು ಸ್ಕಿನ್ ಅಲರ್ಜಿ, ಕೆರೆತ ಇರಬಹುದು, ಕೆಲವೊಮ್ಮೆ ರ್ಯಾಷಸ್ ಇರಬಹುದು, ಅಥವಾ ಯಾವುದು ಆಹಾರ ತಿಂದರೆ ರಿಯಾಕ್ಷನ್ ಆಗುವಂಥದ್ದು. ಈ ತೊಂದರೆ ಉಳ್ಳವರು ಒಮ್ಮೆ ಎದ್ದು ನಿಲ್ಲಿ. ಆಸ್ಪತ್ರೆಗೆ ಹೋಗಿದ್ದೀರಾ, ಔಷಧಿ ತಗೊಂಡಿದ್ದೀರಾ, ಆದರೂ ಏನು ಪ್ರಯೋಜನ ಆಗಲಿಲ್ಲ. ಸ್ಕಿನ್ ಅಲರ್ಜಿ, ದೇವರು ಇವತ್ತು ನಿಮಗೆ ಬಿಡುಗಡೆಯನ್ನು ಕೊಡುವ ಸಮಯ. ವಿಶ್ವಾಸಿಸಿ, ಯೇಸು ಸ್ವಾಮಿ ನಿಮ್ಮನ್ನು ಈಗಲೇ ಸ್ಪರ್ಶಿಸಿ ಗುಣಪಡಿಸುತ್ತಾರೆ. ಮತ್ತು ದಯವಿಟ್ಟು ಗಮನಿಸಿ, ನಿಮ್ಮ ಮನದಾಳದಲ್ಲಿ ಯಾರಿಗಾದರೂ ಕ್ಷಮೆ ಕೊಡಬೇಕು, ಯಾರ ಹತ್ರ ಮಾತಾಡಲ್ಲ ಅನ್ನುವ ವಿಚಾರಗಳೇನಾದರೂ ಇದ್ದರೆ ಈ ಸಮಯ ಯೇಸುವಿನ ಮುಂಭಾಗದಲ್ಲಿ ನಿಮ್ಮನ್ನು ನೋಯಿಸಿದ ವ್ಯಕ್ತಿಗಳನ್ನು ಸ್ಮರಿಸಿಕೊಳ್ಳಿ, ಅಥವಾ ನೀವು ನೋಯಿಸಿದ ವ್ಯಕ್ತಿಗಳನ್ನು ಸ್ಮರಿಸಿಕೊಳ್ಳಿ. ಅವರಿಗಾಗಿ ಒಂದು ನಿಮಿಷ ಪ್ರಾರ್ಥಿಸಿರಿ. ತಿಳಿದೋ ತಿಳಿಯದೆಯೋ ನಮ್ಮನ್ನು ನೋಯಿಸಿದ ವ್ಯಕ್ತಿಗಳನ್ನು ಸ್ವಾಮಿ, ನಾನು ಯೇಸು ನಾಮದಲ್ಲಿ ಪೂರ್ಣವಾಗಿ ಕ್ಷಮಿಸುತ್ತೇನೆ. ನನ್ನನ್ನು ನೋಯಿಸಿದವರನ್ನು ನಾನು ಯೇಸು ನಾಮದಲ್ಲಿ ಕ್ಷಮಿಸುತ್ತೇನೆ ತೀರ್ಮಾನಿಸಿ. ಎಲ್ಲ ಚರ್ಮ ರೋಗಗಳನ್ನು ಸಮರ್ಪಿಸಿ ಸೌಖ್ಯಕ್ಕಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಪರಿಶುದ್ಧವಾದ ಸಾನ್ನಿಧ್ಯದಲ್ಲಿ ಚರ್ಮ ರೋಗದ ನಿಮಿತ್ತವಾಗಿ ನಿಂತಿರುವ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತೇನೆ. ಬಲವಾದ ನಿಮ್ಮ ಅಭಿಷೇಕವು ಈ ಸಮಯ ನಿಂತ ವ್ಯಕ್ತಿಗಳ ಮೇಲೆ ಚಲಿಸುವುದಾಗಲಿ. ಎಲ್ಲ ಚರ್ಮದ ಅಲರ್ಜಿಗಳು, ಇಚಿಂಗ್ ಮತ್ತು ಕಲೆಗಳು ಉಂಟಾಗುವಂತ ಸರ್ವ ಚರ್ಮ ರೋಗದ ಕಟ್ಟು ಬಂಧನಗಳನ್ನು ಯೇಸುವಿನ ಪವಿತ್ರ ನಾಮದ ಬಲದಲ್ಲಿ ಬಂಧಿಸುತ್ತೇನೆ. ಯೇಸುವಿನ ಪಾದಗಳ ಕೆಳಗೆ ತೊಲಗಿ ಹೋಗಬೇಕೆಂದು ಆಜ್ಞೆ ಮಾಡುತ್ತೇನೆ. ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಕರುಣೆಯಾಗಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ವಂದನೆ, ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ವಂದನೆ, ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೂತ್ಕೊಳ್ಳಿ. ಆರಾಧನೆಯ ಕೊನೆಯ ಆಶೀರ್ವಾದಕ್ಕಾಗಿ ಮೊಣಕಾಲೂರನು. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ.
ಯೇಸುವೆ ಸ್ತೋತ್ರ ವಂದನೆ ಆರಾಧನೆ. ಹಾಲೆಲೂಯ ಹಾಲೆಲೂಯ. ಸ್ತುತಿಸೋಣ. ಹಾಲೆಲೂಯ 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 ಹಾಲೆಲೂಯ. ಎಂತ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಾಳೆಯಾಜ್ಞೆಯು ಸಬೀದಿಗೆ ಎಡೆ ಇತ್ತು ನಿಂತಿದೆ. ಇಂದ್ರಿಯಾತೀತವಾದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈರ್ವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಭಾರದಿಂದ ಅವರಿಗೆ ಮನ್ನವನ್ನು ಕೊಟ್ಟಿರಿ. ಅದು ಸರ್ವಸ್ವಿಯಿಂದ ಕೂಡಿತು. ಪ್ರಾರ್ಥಿಸೋಣ. ಕರ್ತರ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕೃಪೆ 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 ಯೇಸು ಅಪ್ಪ, ಇಲ್ಲ ನಿಲ್ಲ ಕೃಪೆ 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 ಯೇಸು ಅಪ್ಪ, ಇಲ್ಲ ನಿಲ್ಲ ಕೃಪೆ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದೆ ನಿನ್ನೆ. ಕೃಪಾ ಕೃಪಾ ನಾ ಯೇಸು ಕೃಪಾ 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 ನಾ ಯೇಸು ಕೃಪಾ 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 ನಾ ಯೇಸು ಕೃಪಾ 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 ಕೃಪಾ. ಹಾಲೆ ಹಾಲೆಲೂಯಾ ಹಾಲೆಲೂಯಾ ಹಾಲೆ ಹಾಲೆಲೂಯಾ ಹಾಲೆಲೂಯಾ ಹಾಲೆ. ಸ್ತುತಿಸೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ.
ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ. Hallelujah, 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 Praise the Lord. hallelujah. ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಇದೀಗ ಕೊನೆಯದಾಗಿ ದಿವ್ಯ ಬಲಿ ಪೂಜೆ ಮೇಲೆ ದೇವಾಲಯದಲ್ಲಿ ಆಗಿರುತ್ತದೆ. ದಿವ್ಯ ಬಲಿ ಪೂಜೆ ಹಾಗೆ ಬಲಿ ಪೂಜೆಗಾಗಿ ನಾವು ಅಲ್ಲಿಗೆ ಹೋಗೋಣ. ಪ್ರೈಸ್ ದಿ ಲಾರ್ಡ್.